ನೀನೆ ಕೊನೆ ಹೀರೋನೇ. ಏನಾದ್ರೂ ಕೊನೆಯಲ್ಲಿ ಗೆಲ್ಲೋದು ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡ್ಕೊಂಡು ಮೊದಲು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಟ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಫುಲ್ ಪ್ರಾಜೆಕ್ಟ್ ಮಾತ್ರ ಕೊಟ್ಟಿರ್ತೀನಿ. ಸೊ ಫುಲ್ ಪ್ರಾಜೆಕ್ಟ್ ಇದೆ ಅಂತ ಯಾರು ವಿಡಿಯೋ ಕೊನೆಯವರು ನೋಡೋದು ಹೋಗಬೇಡಿ. ಸೊ ಈ ವಿಡಿಯೋದಲ್ಲಿ ಯಾವ ಥರ ಎಡಿಟ್ ಮಾಡ್ಬೇಕಂತ ಹೇಳಿಕೊಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ, ಕೊನೆವರೆಗೂ ನೋಡಿ. ಪ್ರೆಸೆಂಟ್ ಫ್ರೀಯಲ್ಲಿ ಸಿಗುತ್ತೆ, ಬಟ್ ಡೋಂಟ್ ವರಿ, ಕೊನೆವರೆಗೂ ವಿಡಿಯೋ ನೋಡಿ. ಸ್ವಲ್ಪ ಸಂಪೂರ್ಣವಾಗಿ ತಿಳಿದ ನಂತರ ವಿಡಿಯೋ ಎಡಿಟ್ ಮಾಡೋದು ಸ್ಟಾರ್ಟ್ ಮಾಡಿ. ಫುಲ್ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಡು, ಸೊ ಫ್ರೆಂಡ್ಸ್ ಈ ಥರ ಇಂಟರ್ಫೇಸ್ ಆಗಿರುತ್ತೆ, ಎಲ್ಲ ಇಲ್ಲೇ ಕೊಟ್ಟಿರ್ತೀನಿ. ಸೊ ಮತ್ತೆ ಬೇರೆ ಬೇರೆ ಅಂತ ನಾನು ಇಲ್ಲೇ ಎಡಿಟ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಬಂದು ಫಸ್ಟಿಗೆ ಫಾಂಟ್ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಫಾಂಟ್ ಇದೆಯಲ್ಲ, ಫಸ್ಟ್ನೇ ಫಾಂಟ್ ಇದೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ಲ್ಯಾಂಟೋಲ್ ಟಗರ್ ಅಂತೇಳಿ ಈ ಫಾಂಟ್ ಪ್ರಿಸೆಟ್ ಆ್ಯಡ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ. ಅದನ್ನೇ ನೀವು ಮೆಸ್ ತೊಗೋಬೇಡಿ, ಇದು ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ. ಇದನ್ನೇ ಟೆನ್ಷನ್ ತೊಗೋಬೇಡಿ ಫ್ರೆಂಡ್ಸ್. ಇದ ನಂತರ ಇಲ್ಲಿ ಡೈಲಾಗ್ ಬರುತ್ತೆ, ಇದ್ರ ಫಾಂಟು ಬೇರೆ ಇರುತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟ ಬಂದ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ಇಲ್ಲಿ ಡೌನ್ಲೋಡ್ ಆಗಿರೋ ಫೈಲ್ಸು ಬರ್ತವೆ ಅಲ್ಲ, ಅದ್ರ ಮೇಲೆ ಹೋಗಿ PE ಅಂತೇಳಿ ಬರುತ್ತೆ. ಫಾಂಟ್ ನೇಮ್ PE ಅಂತ ಇಟ್ಟಿರ್ತೀನಿ. ಸೊ PE ಅಂತ ಬರುತ್ತೆ, ಅದನ್ನ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಆದ ನಂತರ ಇದ್ರ ಮೇಲೆ ಇಲ್ಲಿ ಸರ್ಚ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿ PE ಅಂತ ಸರ್ಚ್ ಮಾಡ್ಕೋಬೇಕು. ಸೊ ಇಲ್ಲಿ ಬಂದಿದೆ ನೋಡಿ PE ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ. ಸೊ ಇಷ್ಟ ಆಯ್ತಲ್ಲ, ನೆಕ್ಸ್ಟ್ ಡೈಲಾಗು ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ, ಥರ್ಡ್ ಡೈಲಾಗು ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ, ಫೋರ್ತ್ ಡೈಲಾಗು ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟ ಆದ ನಂತರ ಇಲ್ಲಿ ಬಂದು ನೀವು ಸ್ವಲ್ಪ ಲಕ್ಸ್ ಕೊಟ್ಟು ಕೇಳಿ, ಇಲ್ಲಿ ಇದ್ರ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಇಲ್ಲಿ ಇದು ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ನಮ್ಮ ಫ್ರೆಂಡ್ಗೂ ಇಮೇಜ್ ಆ್ಯಡ್ ಮಾಡ್ಕೋತೀನಿ. ಸೊ ಇದು ಇಷ್ಟ ಆದ ನಂತರ ನೀವು ಮತ್ತೆ ಬ್ಯಾಕ್ ಬಂದು ಕಲರ್ ಆ್ಯಂಡ್ ಫಿಲ್ ಮೇಲೆ ಮತ್ತೆ ಬ್ಯಾಕ್ ಬಂದು ಇಲ್ಲಿ 3 ಡಾಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಾಂಪ್ರೆಸ್ ಏರಿಯಾ ಅಂತೇಳಿ ಇಟ್ಟು ಆ್ಯಡ್ ಮಾಡ್ಕೋಬೇಕು. ಅಂದರೆ ಇಮೇಜು ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಇಲ್ಲಿ ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಸೊ ಇದೇ ಥರ ನೆಕ್ಸ್ಟ್ ಇಮೇಜ್ ಥರ ಇದೆ. ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಯಾವುದಾದ್ರು ಒಂದು ಇಮೇಜ್ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾರ್ಮಲಾಗಿ ಇಮೇಜ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಮತ್ತೇನಿಲ್ಲ. ಇಟ್ಟು ಆ್ಯಡ್ ಮಾಡ್ಕೊಂಡ್ರಲ್ಲಿ, ಸೊ ಇಟ್ಟು ಆ್ಯಡ್ ಮಾಡ್ಕೊಂಡ ನಂತರ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ಲಲ್ಲಿ ಇದು ಮಾಡ್ಕೋಬೇಕು. ಸೊ ಅದು ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಅದಕ್ಕೆ ಇಷ್ಟ ಆಯ್ತಲ್ಲ ನೋಡಿ, ಕರೆಕ್ಟಾಗಿ ಆ್ಯಡ್ ಆಗಿರುತ್ತಲ್ಲ. ಸೊ ಇಮೇಜು ನೀವೇನು ಸರ್ಚಕ್ಕೆ ಹೋಗ್ಬೇಡಿ, ಸೊ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಸೊ ಇದೇ ಥರ ಲಾಸ್ಟ್ ಎಂಡ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಆದ ನಂತರ ವಿಡಿಯೋ ಎಡಿಟ್ ಆಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.